ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೆಸರು ಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಎಣ್ಣೆ ಹಾಕಿದೆ. ಎಣ್ಣೆ ಕಾದಾದಮೇಲೆ ಇದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಹಾಗೆ ಉಳ್ಳಾಗಡ್ಡಿನ ಹಾಕಿ ಫ್ರೈ ಮಾಡ್ಕೊತೀನಿ. ಬೆಳಿಗ್ಗೆ ರೊಟ್ಟಿ ಮತ್ತು ಕಾಳು ಪಲ್ಯ ಇದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ನಾಷ್ಟಾನ. ಇಷ್ಟಪಡ್ತಾರೆ, ಯಾಕಂದರೆ ರೊಟ್ಟಿ ತುಂಬಾ ಗಟ್ಟಿ, ಹೊಟ್ಟೆ ಹಸಿವಾಗಲ್ಲ ಬೇಗ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಹೀಗಾಗಿ ಈ ಥರದ ಅಡುಗೆಗಳನ್ನು ಪ್ರಿಫರ್ ಮಾಡೋದು ಜಾಸ್ತಿ. ಈಗಿನ ಮಕ್ಕಳು ಸ್ವಲ್ಪ ಏನಂದರೆ ನಾಷ್ಟ ಎಲ್ಲ ಮಾಡ್ತಾರೆ. ನಾನಾದರೆ ಒಂದು ನಾಷ್ಟ ಮತ್ತು ರೊಟ್ಟಿ ಪಲ್ಯ ಮಾಡ್ತೀನಿ. ನನ್ನ ಮಗಳಿಗೆ ನಾನು ಬೆಳಗ್ಗೆ ರೊಟ್ಟಿ ಪಲ್ಯ ತಿನ್ನಿಸ್ಬಿಟ್ಟು ಕಳಿಸ್ತೀನಿ. ಅದಾದಮೇಲೆ ಅವಳಿಗೆ ಟಿಫನ್ನಿಗೆ ಅವಳೇನು ಬೇಡ್ತಾಳಲ್ಲ ಆ ಥರದ್ದನ್ನು ಕಟ್ತೀನಿ ನಾನು. ಆದರೆ ಅವಳಿಗೂ ಕೂಡ ರೊಟ್ಟಿ ಚಪಾತಿದು ರೂಢಿ ಇಟ್ಟಿದ್ದೀನಿ ನಾನು. ನೋಡಿ, ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ನೀವು ಹೆಚ್ಚು ಹಾಕ್ಬೋದು, ಇಲ್ಲಾಂದರೆ ನೀವು ಇದನ್ನು ಮಿಕ್ಸರ್ಗೆ ಹಾಕಿ ಕೂಡ ಹಾಕ್ಕೋಬೋದು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 10 ಮೆಣಸಿನ್ಕಾಯಿ ಹಾಕಿದ್ದೀನಿ. ಜಾಸ್ತಿ ಖಾರ ಇಲ್ಲ, ನಾವು ಒಂದು ಸ್ವಲ್ಪ ಖಾರ ತಿಂತೀವಿ, ಹಾಗಾಗಿ ಜಾಸ್ತಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು. ಒಂದು ಟೊಮೆಟೊನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಟೊಮೆಟೊ ಸೇರಿಸ್ಕೊಂಡ್ರೆ. ಈಗ ಈ ಟೊಮೆಟೊ ಮೆತ್ತಗಾಗಬೇಕು, ಅಲ್ಲಿ ತನಕ ನೀವು ಇದನ್ನು ಬೇಯಿಸ್ಬೇಕಾಗತ್ತೆ. ಹಾಗೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ನೀವು ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾವು ಒಂದೊಂದು ಸಾರಿ ಹಾಕ್ತೀನಿ, ಒಂದೊಂದು ಸಾರಿ ಹಾಕಲ್ಲ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಟೊಮೆಟೊ ಎಲ್ಲ ಬೆಂದಿದೆ. ಈಗ ನಾನು ಹೆಸರು ಕಾಳನ್ನು ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ. ಇನ್ನೊಂದು ಕಾಳು ಥರ ಮಾಡ್ತಾರೆ, ಅದನ್ನು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಇದನ್ನು ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ ನಾನು. ಇದನ್ನು ನೀವು ಅನ್ನದ ಜೊತೆಗೂ ತಿನ್ಬೋದು, ಚಪಾತಿ ಜೊತೆಗೂ ತಿನ್ಬೋದು. ತುಂಬಾ ಒಳ್ಳೆ ಕಾಂಬಿನೇಷನ್ನು. ಈಗ ಇದಕ್ಕೆ ಫೈನಲ್ಲಾಗಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಬಿಡಿ. ಪಲ್ಯ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ರೊಟ್ಟಿ ಜೊತೆಗೆ. ಈ ರೀತಿ ಮಕ್ಕಳಿಗೆ ಕಾಳು ಪಲ್ಯಗಳನ್ನು ತಿನ್ನಿಸೋದನ್ನು ರೂಢಿ ಇರಬೇಕು. ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಈ ಹೆಸರು ಕಾಳಲ್ಲಿ. ಈ ಥರದ್ದನ್ನು ಮಕ್ಳಿಗೆ ತಿನ್ನಿಸಿದ್ರೆ ಅವ್ರಿಗೂ ಕೂಡ ಶಕ್ತಿ, ಆಮೇಲೆ ರೂಢಿ ಕೂಡ ಇರುತ್ತೆ. ಅವರು ಬೇಡಿ ತಿಂತಾರೆ ಈ ಥರದ್ದನ್ನು. ನಾವು ಅವರು ತಿನ್ನಲ್ಲ ಅಂತ ಹೇಳಿ ಹಾಗೆ ಬಿಟ್ಬಿಟ್ರೆ ಅವ್ರಿಗೂ ಕೂಡ ರೂಢಿ ತಪ್ಪೋಗ್ಬಿಡುತ್ತೆ. ನೋಡಿ, ಈಗ ಪಲ್ಯ ರೆಡಿಯಾಗಿದೆ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಎತ್ತಿಟ್ಬಿಡ್ತೀನಿ. ಹಾಗೆ ರೊಟ್ಟಿ ಕೂಡ ಮಾಡಿದ್ದೀನಿ ನಾನು, ಅದನ್ನು ವಿಡಿಯೋ ಮಾಡಿಲ್ಲ ನಾನಿವತ್ತು. ನೋಡಿ, ಪಲ್ಯ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಕಾಳು ಪಲ್ಯ ಎಲ್ಲರಿಗೂ ಇಷ್ಟ. ಇದ್ರ ಜೊತೆಗೆ ಮೊಸರು, ಶೇಂಗಾ ಚಟ್ನಿ, ಈ ಥರ ಹಸಿ ಉಳ್ಳಾಗಡ್ಡಿ ಇದ್ರಂತೂ ತುಂಬ ಖುಷಿಪಟ್ಟು ಊಟ ಮಾಡಬೇಕು ಆ ರೀತಿ ಅನಿಸುತ್ತೆ ಈ ಪ್ಲೇಟ್ ನೋಡಿದಾಗೆಲ್ಲ. ನನ್ನ ಮಗಳು ಕೂಡ ಸ್ಕೂಲಿಗೆ ಹೋದ್ಲು. ಸ್ಕೂಲಿಗೆ ಹೋದ್ಮೇಲೆ ನಾನು ಈಗ ನಾಷ್ಟ ಮಾಡ್ತಾಯಿದ್ದೀನಿ. ಈಗ ಬೆಳಗಿನ ಕೆಲಸಗಳೆಲ್ಲ ಆಯಿತು. ಹಾಗೆ ಈ ಅವಲಕ್ಕಿನ ಬಿಸಿಲಿಗೆ ಇಟ್ಟು ಬರೋಣ ಅಂತ ಹೇಳಿ ಪ್ಯಾಕೆಟನ್ನು ತೆಗ್ದಿದ್ದೀನಿ. ಚೋಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಯಾಕಂದರೆ ಈಗ ಆಗಲೇ ಹಾಫ್ ಡೇ ಹೋಯಿತು, ಇನ್ನೂ ಅರ್ಧ ದಿನ ಮಾತ್ರ. ಬಿಸಿಲಿಗೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಚೋಡ. ಅದಕ್ಕೋಸ್ಕರ ಇದನ್ನು ಬಿಸಿಲಿಗಿಡೋದು. ನಾನು ಹೊರಗಡೆ ಬಂದೆ, ಆದರೆ ಮೇಲೆ ಹೋಗಲಿಲ್ಲ ನಾನು, ಯಾಕಂದರೆ ಆಮೇಲೆ ಹೋಗೋದಿತ್ತು. ಈಗ ಸದ್ಯಕ್ಕೆ ಇಲ್ಲಿ ಬಿಸಿಲಿದೆ, ಹಾಗಾಗಿ ಇಲ್ಲೇ ಮೆಟ್ಲ ಮೇಲೇ ಇಡೋಣ ಅಂತ ಹೇಳಿ ಇಲ್ಲೇ ಮೆಟ್ಲ ಮೇಲಿಟ್ಟೆ. ಈ ಚೋಡ ಏನಂದರೆ ಆದಷ್ಟು ಬಿಸಿಲಿಗೆ ಇಟ್ಬಿಟ್ಟು ಮಾಡಿ ನೀವು. ಚೂಡ ಬಿಸಿಲಿಗಿಟ್ಟು ಬರೋ ಅಷ್ಟರಲ್ಲಿ ನೆನಪಾಯಿತು, ಇಡ್ಲಿ ಬೇಡಿದ್ಲು ನನ್ನ ಮಗಳು ನಾಳೆಗೆ. ಅದಕ್ಕೋಸ್ಕರ ನಾನು ಮಲ್ಲಿಗೆ ಇಡ್ಲಿನ ಮಾಡ್ತಾಯಿದ್ದೀನಿ. ಅದಕ್ಕೆ ನೆನೆ ಹಾಕಿದೆ ನಾನು. ಎಷ್ಟು ಹಾಕಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ.
ನೋಡಿ ಕಿಚನ್ ವೇಸ್ಟ್ ಏನಿದೆಯಲ್ಲ ಅದನ್ನು ತೊಗೊಂಡು ಬಂದು ಇವತ್ತು ಈ ನಿಂಬೆ ಗಿಡಕ್ಕೆ ಹಾಕ್ತಾಯಿದ್ದೀನಿ ನಾನು. ಸಾಕಷ್ಟು ದಿನ ಆಯಿತು ನಾನು ನಿಂಬೆ ಗಿಡಕ್ಕೆ ಏನೂ ಹಾಕಿರಲಿಲ್ಲ, ಹಾಗಾಗಿ ಇವತ್ತು ಕಿಚನ್ ವೇಸ್ಟ್ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನೋಡಿ ನಿಂಬೆಕಾಯಿ ಇದರಲ್ಲೇ ಬಿರ್ಕೊಂಡಿದೆ, ಇದನ್ನ ತಕ್ಕೊತೀನಿ. ಹಾಗೆ ಒಂದೆರಡು ಹಣ್ಣು ಆಗ್ತಾಯಿದೆ, ಇದನ್ನು ಕೂಡ ತೆಗಿತೀನಿ ನಾನು. ಶಂಖ ಪುಷ್ಪ ಕೂಡ ಆಗಿದೆ, ಇದನ್ನು ಕೂಡ ತೆಗಿತೀನಿ. ಹೂ ಆದಾಗೆಲ್ಲ ಈ ರೀತಿ ತಗೊಂಬಿಡ್ತೀನಿ. ಬೀಜನೂ ಆಗಲ್ಲ, ಮನೆಯಲ್ಲಿ ಒಣಗಿಸಿಟ್ರೆ ಯಾವಾಗಾದರೂ ಜ್ಯೂಸ್ ಎಲ್ಲ ಕುಡಿಯೋದಕ್ಕೆ ಅಥವಾ ಟೀ ಮಾಡ್ಕೊಂಡು ಕುಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಇನ್ಮೇಲೆ ಎಲ್ಲ ಗಿಡಗಳಿಗೂ ಕೇರ್ ಮಾಡೋಣ, ಯಾಕಂದರೆ ಇಷ್ಟು ದಿನ ಅಂತೂ ಆಗಿಲ್ಲ. ನೋಡಿ ಇವತ್ತು ಈ ವೈಟ್ ಕಲರ್ ಫ್ಲವರ್ ಬಿಟ್ಟಿದೆ, ನಿನ್ನೆ ಇದರಲ್ಲಿ ಬಿಟ್ಟಿತ್ತು, ಇವತ್ತು ಇದರಲ್ಲಿದೆ. ಇದರಲ್ಲಿ ನೋಡಿ ಏರಿಯಲ್ ಲೀವ್ಸ್ ಬರ್ತಾ ಇದೆ. ಇನ್ನು ಮುಂದೆ ಇದರಲ್ಲಿ ಹೂ ಬಿಡ್ಬೋದು ಅಂದ್ಕೊತೀನಿ. ಎಲೆ ಈ ರೀತಿ ಮೇಲೆ ಬಂದರೆ ಹೂ ಬರುತ್ತೆ ಅಂತ ಅರ್ಥ. ನೋಡೋಣ, ಈ ಹಿಂದೆ ಕೂಡ ಬಂದಿತ್ತು, ಆಮೇಲೆ ಡಾರ್ಮೆನ್ಸಿಗೆ ಹೋಗ್ಬಿಡ್ತು. ಈ ಸರಿ ಬಿಡುತ್ತಾ ಇಲ್ವಾ ನೋಡೋಣ. ಹಾಗೆ ಅವಲಕ್ಕಿನ ನಾನು ಕೆಳಗಡೆ ಇಟ್ಟಿದ್ನಲ್ಲ, ಮೇಲೆ ತೊಗೊಂಡು ಬಂದೆ, ಇಲ್ಲೇ ಬಿಸಿಲಿಗೆ ಇರಲಿ ಅನ್ನೋಕ್ಕೋಸ್ಕರ. ಆದರೆ ಗಾಳಿ ಜಾಸ್ತಿ ಇದೆ ಇವತ್ತು, ನೋಡೋಣ. ಹಾಗೆ ನೋಡಿ ಇದೊಂದು ದಾಸವಾಳ ಇದೆ, ಇದನ್ನು ಕೂಡ ತಕ್ಕೋತೀನಿ, ಒಣಗಿಸಿಡ್ತೀನಿ. ಎಣ್ಣೆಗಾದರೂ ಆಗುತ್ತೆ, ಅಥವಾ ಯಾವುದಾದ್ರೂ ಜ್ಯೂಸ್ ಅಥವಾ ಟೀ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಬರುತ್ತೆ. ಹಾಗೆ ಇಲ್ಲಿ ಮಜ್ಜಿಗೆ ಉಳಿದಿತ್ತು, ಅದನ್ನು ಒಂದು ವಾರ ಇಟ್ಟು ತೊಗೊಂಡು ಬಂದು ಇಲ್ಲಿ ಹಾಕಿದ್ದೀನಿ. ಇದಕ್ಕೆ ಈಗ ಬಕೆಟ್ ತುಂಬ ನೀರು ಹಾಕ್ಕೊಂಡು ಗಿಡಗಳಿಗೆ ಕೊಡಬೇಕು. ಈ ರೀತಿ ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇದು 20 ಲೀಟ್ರ್ ಬಕೆಟು. ನಾನು 1 ಲೀಟ್ರಷ್ಟು ಹುಳಿ ಮಜ್ಜಿಗೆನ, ಒಂದು ವಾರ ಇಟ್ಟಿರುವಂಥ ಹುಳಿ ಮಜ್ಜಿಗೆನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಎಲ್ಲ ಗಿಡಗಳಿಗೂ ಕೊಟ್ಬಿಡ್ತೀನಿ. ಇಲ್ಲಿ ನೋಡಿ ಮಲ್ಬೆರಿ ಹಣ್ಣಾಗಿದೆ. ಯಾಕೋ ನನ್ನ ಮಗಳು ನೋಡಿಲ್ಲ ಅನಿಸುತ್ತೆ, ಇಲ್ಲಾಂದರೆ ಹರ್ಕೊಂಡು ತಿಂದುಬಿಡೋಳು. ಸ್ವಲ್ಪ ಕೆಂಪಗಾಗಿರೋದನ್ನು ತೆಗಿತೀನಿ. ನೋಡಿ ಅಲ್ಲೂ ಇದೆ. ಈ ಕಲರಲ್ಲಿರೋದೇನಿದೆಯಲ್ಲ ಇದು ಸ್ವಲ್ಪ ಸ್ವೀಟ್ ಇರುತ್ತೆ. ಈ ರೆಡ್ ಕಲರಲ್ಲಿದೆಯಲ್ಲ ಇದು ಸ್ವಲ್ಪ ಹುಳಿ ಸಿಹಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ. ಹೊರಗಡೆ ಮಾರ್ಕೆಟಲ್ಲಿ ಸಿಗಲ್ಲ ಇದು, ತುಂಬ ಟೇಸ್ಟಾಗಿರುತ್ತೆ. ಹಾಗೆ ನಾನು ಡ್ರ್ಯಾಗನ್ ಫ್ರೂಟ್ದು ಕಟ್ಟಿಂಗ್ ಇಟ್ಟಿದ್ನಲ್ಲ, ನೋಡಿ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಇದಕ್ಕೇನಾದರೂ ಕಟ್ಟಬೇಕು. ಇದು ಯಾಕೋ ಸ್ವಲ್ಪ ಸ್ಲೋ ಗ್ರೋತ್ ಇದೆ. ಮುಂದಿನ ವರ್ಷ ಇದರಲ್ಲಿ ಕಾಯಿ ಬಿಡ್ಬೋದು ಅಂತ ಅಂದ್ಕೊತೀನಿ. ಕಾಯಿ ಆಗಿದ್ದರಲ್ಲೇ ಕಟ್ಟಿಂಗ್ ಕೊಟ್ಟಿದ್ದು ನನ್ನ ಫ್ರೆಂಡು. ಇದು ನೋಡಿ ಸ್ವೀಟ್ ಲೆಮನ್ ಪ್ಲ್ಯಾಂಟ್ ಇದು. ಇದರಲ್ಲೊಂದು ಸ್ವಲ್ಪ ಹಳದಿಯಾಗಿದೆ, ಇದನ್ನು ತೆಗಿತೀನಿ. ಇದೇನೆಂದರೆ ಸ್ವೀಟಾಗಿರುತ್ತೆ, ಇದನ್ನು ಹಾಗೆ ತಿನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ ಮನೆಯಲ್ಲಿ ತಿಂದಿದ್ದೆ ನಾನು, ಆವಾಗ ಇಷ್ಟ ಆಗಿಬಿಟ್ಟು ಈ ಗಿಡ ತೊಗೊಂಡು ಬಂದಿದ್ದೆ. ಇದರಲ್ಲಿ ನೋಡಿ ಇಲ್ಲಿ ಕಾಯಿದೆ, ಇಲ್ಲೂ ಕಾಯಿದೆ. ನನ್ನ ಮಗಳು ತಿಂದಿದ್ಲು, ಇಷ್ಟ ಆಗಿತ್ತು, ಹಂಗಾಗಿ ಈ ಗಿಡ ತೊಗೊಂಡು ಬಂದಿದ್ದೆ ನಾನು. ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ, ಹಾಗೆ ಕಾಯಿ ಕೂಡ ಬರ್ತಾಯಿದೆ. ನಡುವೆ ಒಂದು ಸ್ವಲ್ಪ ಯಾಕೋ ಹೂ ಉದುರಿತು, ಈಗ ಪರವಾಗಿಲ್ಲ, ಈಗ ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ಹುಳ ತಿಂದಿದೆಯಲ್ಲ, ಆ ಹುಳ ಇಲ್ಲಿದೆ.
ಇದಕ್ಕೆ ಏನಂತ ಹೇಳ್ತೀರಾ ಅಂತ ತಿಳಿಸಿ. ನಾನು ಇದನ್ನು ಇದೇ ಎಲೆ ತೊಗೊಂಡು ತೆಗೆದು ಬಿಸಾಕ್ತೀನಿ. ಇಲ್ಲಾಂದರೆ ಗಾರ್ಡನ್ ತುಂಬ ಇದು ಎಲ್ಲ ಗಿಡದಲ್ಲೂ ಇದು ಎಲೆಗಳನ್ನ ಉಳಿಸಲ್ಲ, ಅಷ್ಟು ತಿಂದಾಕ್ಬಿಡುತ್ತೆ ಇದು. ನೋಡಿ ಇದು ಎಷ್ಟು ಅಂಟ್ಕೊಂಡಿದೆ ಅಂದರೆ ಬರ್ತಾನೆ ಇಲ್ಲ. ಬಿಸಾಕ್ಬಿಡ್ತೀನಿ. ಇಲ್ಲಾಂದರೆ ಇದರಲ್ಲಿ ಒಂದು ಎಲೆನೂ ಉಳಿಯಲ್ಲ. ಇಲ್ಲಿ ನೋಡಿ ಅರ್ಧಂಬರ್ಧ ಎಲೆ ತಿಂದಾಕಿದೆ ನೋಡಿ, ಈ ರೀತಿ ತಿಂದಾಕ್ಬಿಡುತ್ತೆ. ಇಲ್ಲಂತೂ ಪೂರ್ತಿ ಹೋಗ್ಬಿಟ್ಟಿದೆ ಇದು. ಇದರಿಂದ ಬೇರೆ ಏನೂ ಹಾನಿ ಮಾಡಲ್ಲ ಅದು, ಬಟ್ ಆದರೂ ಎಲೆಗಳಿಲ್ಲ ಅಂದರೆ ಗಿಡದಲ್ಲಿ ಚೆನ್ನಾಗಿರಲ್ಲ. ಸಂಜೆ ಬಂದ ತಕ್ಷಣ ಫಸ್ಟು ನನ್ನ ಮಗಳಿಗೆ ತಿನ್ನೋಕ್ಕೆ ಕೊಡ್ತೀನಿ ಸ್ವೀಟ್ ಲೆಮನ್ ಪ್ಲ್ಯಾಂಟು. ಇಷ್ಟ ಆಗುತ್ತೆ ಅವಳಿಗೆ. ಬನ್ನಿ ಕೆಳಗಡೆ ಹೋಗೋಣ, ಯಾಕಂದರೆ ಬಿಸಿಲು ಜಾಸ್ತಿ ಇದೆ. ಈ ಅವಲಕ್ಕಿ ಇನ್ನೊಂದು ಗಂಟೆ ಬಿಟ್ಟು ತಗೊಂಡೋಗ್ತೀನಿ. ಈ ರೀತಿ ಬಿಸಿಲಿಗೆ ಒಣಗಿಸ್ಬಿಟ್ಟು ನೀವು ಚೋಡ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಚೋಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೀವು ಎಷ್ಟೇ ಒಲೆ ಮೇಲೆ ಇದನ್ನು ಹುರಿದ್ಬಿಟ್ಟು ಮಾಡಿದ್ರೆ ಅಷ್ಟು ರುಚಿ ಅನಿಸಲ್ಲ. ಈ ರೀತಿ ಬಿಸಿಲಿಗೆ ಒಂದು ಸಾರಿ ಹಾಕಿಬಿಟ್ಟು ನೀವು ಚೋಡ ಮಾಡಿ ಬಾಯಲ್ಲಿ ತಿರ್ಬೇಕಾದ್ರೆ ತುಂಬ ಚೆನ್ನಾಗಿ ಕುರುಕುರು ಆಗಿರುತ್ತೆ. ಮೇಲೆ ಕೆಲಸಗಳನ್ನ ಮುಗಿಸ್ಕೊಂಡು ಬಂದೆ. ಬರೋ ಅಷ್ಟರಲ್ಲಿ ಬಟ್ಟೆಗಳೆಲ್ಲ ಒಗೆದಾಕಿದ್ದು. ಇವತ್ತು ಹಾಸಿಗೆ ಹಾಕಿದ್ದೆ ನಾನು, ಎಲ್ಲ ಹಾಸಿಗೆನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಇಲ್ಲೇ ಹಾಕ್ಕೊಂಡೆ ನಾನು, ಯಾಕಂದರೆ ಮೇಲೆ ಗಾಳಿ ಇರೋದ್ರಿಂದ ಬೀಳುತ್ತೆ ಮತ್ತು ಗಲೀಜಾಗುತ್ತೆ. ಅದಕ್ಕೋಸ್ಕರ ಇವತ್ತು ಬಾಂಡೆ ಕೂಡ ನಾನು ಡಬ್ಬ ಹಾಕಿ ಮುಗಿಸಿದ್ದೀನಿ ಬೆಳಗ್ಗೆನೇ. ಹಾಗೆ ಅಷ್ಟೊತ್ತಿಗೆ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಷ್ಟೊತ್ತಿಗೆ ನನ್ನ ಮಗಳು ಬೇಗ ಬಂದ್ಲು ಇವತ್ತು ಸ್ಕೂಲಿಂದ. 3:30ಗೆಲ್ಲ ಅವರು ಕರ್ಕೊಂಡು ಬಂದರು, ಫೋನ್ ಮಾಡಿದರು. ಹೀಗಾಗಿ ಕೆಳಗಡೆ ಹೋಗಿ ಅವಳನ್ನ ಕರ್ಕೊಂಡು ಬಂದೆ ನಾನು. ದೋಸೆ, ಆಮೇಲೆ ಕ್ಯಾರೆಟ್, ಆಮೇಲೆ ಮಶ್ರೂಮ್. ಕ್ಯಾರೆಟ್ ಕೊಡಲಿಲ್ಲ ನಿಮ್ಮ ಫ್ರೆಂಡಿಗೆ? ಲಾವಣ್ಯಗ ಮುಖ ತಪ್ಪು ಹಾಗೆ ಬಂಗಾರ. ಸ್ಕೂಲಿಂದ ಬಂದಮೇಲೆ ಒಂದು ಸ್ವಲ್ಪ ಅವಳನ್ನ ಮುದ್ದು ಮಾಡಬೇಕು. ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ. ಅವಳಿಗೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಸ್ಬಿಟ್ಟು ಫ್ರೆಶ್ ಅಪ್ ಮಾಡಿಸ್ದೆ. ಅವಳಿಗೆ ಮುಖ ತೊಳ್ಕೊಳೋದಕ್ಕೆ ಕಲಿಸಿದ್ದೀನಿ ನಾನು. ಅವಳೇ ಮುಖ, ಕೈ, ಕಾಲು ಎಲ್ಲ ತೊಳ್ಕೊತಾಳೆ. ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಬರ್ತಿರಬೇಕು. ನಾವು ಇಲ್ಲದೇ ಇರಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಹೇಳಿ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕಲಿಸಿದ್ದೀನಿ ಅವಳಿಗೆ. ಈ ರೀತಿ ಮುಖ ತೊಳ್ಕೊಳೋದು, ಕೈ ಕಾಲುಗಳನ್ನು ತೊಳ್ಕೊಳ್ಳೋದು, ಹೊರಗಡೆಯಿಂದ ಬಂದಾಗ ಅದನ್ನು ನಾವು ರೂಢಿ ಇಡಬೇಕು. ಪ್ರತಿ ಸಾರಿ ನಾವೇ ಮಾಡೋದಲ್ಲ, ಅವಳಿಗೂ ಕೂಡ ಮಾಡಿಸ್ಬೇಕು. ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಅವಳಿಗೆ ಹಣ್ಣು ಹೆಚ್ಕೊಟ್ಟೆ. ಹಾಗೆ ಒಂದು ಸ್ವಲ್ಪ ಟಿ ವಿ ನೋಡೋಕ್ಕೆ ಕೊಟ್ಟಿದ್ದೆ. ಹಾಗೆ ನಾನು ಕೂಡ ಅವಳ ಜೊತೆಗೆ ಹಣ್ಣನ್ನು ತಿಂದೆ. ಸ್ವಲ್ಪ ಹೊತ್ತು ಟಿ ವಿ ನೋಡಿ ಆದಮೇಲೆ ಅವಳು ಕೂಡ ಹೋಮ್ವರ್ಕ್ ಮಾಡಿದ್ಲು. ಈಗ ಹೋಮ್ವರ್ಕಿಗೆ ಅಷ್ಟು ಕಿರಿಕಿರಿ ಮಾಡಲ್ಲ ಅವಳು. ಆದರೆ ಏನಂದರೆ ಕೆಲವೊಂದು ಸಾರಿ ಸ್ವಲ್ಪ ಟೈಮ್ ಹೋದಂಗೆ ಒಂಚೂರು ಕಿರಿಕಿರಿ ಮಾಡ್ತಾಳೆ. ಅಂದರೆ ಮಧ್ಯಾಹ್ನ ನಿದ್ದೆ ಮಾಡಿರಲ್ಲ ಅಲ್ಲ, ಅವಳಿಗೆ ನಿದ್ದೆ ರೂಢಿ ಇತ್ತು. ಈಗ ನಿದ್ದೆ ಆಗೋದಿಲ್ಲ. ಹಂಗಾಗಿ ಅವಳು 5 ಗಂಟೆಗೆಲ್ಲ ಹೋಮ್ವರ್ಕ್ ಮಾಡಿದ್ರೆ ಮಾಡೋಯ್ತು. ಆಮೇಲೆ 7-8 ಗಂಟೆಗೆ ಏನಾದರೂ ನೀವು ಹೋಮ್ವರ್ಕ್ ಮಾಡ್ಸೋಕ್ಕೆ ಹೋದರೆ ಅವಳು ಸಾಧ್ಯನೇ ಇಲ್ಲ, ಸರಿಯಾಗಿ ಮಾಡೋದಿಲ್ಲ ಆವಾಗ. ಹಾಗಾಗಿ ನಾನು ಬೇಗ ಮಾಡಿಸ್ತೀನಿ ಆದಷ್ಟು. ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಸಂಜೆ 7 ಗಂಟೆ ಆಗ್ತಾ ಬಂದಿತ್ತು. ನಾವು ಅಮ್ಮನ ಮನೆಗೆ ಹೋದೆ. ಅಮ್ಮನ ಮನೆಯಲ್ಲಿ ಸ್ವಲ್ಪ ಟೋಸ್ಟ್ ಬ್ರೆಡ್ ತರಿಸಿದ್ರು. ಹೀಗಾಗಿ ಟೋಸ್ಟ್ ಮಾಡ್ಕೊಂಡು ತಿಂದ್ವಿ. ಈ ಟೋಸ್ಟ್ನ ನೀವೆಲ್ಲರೂ ತಿಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ 90s ಕಿಡ್ಸ್ ಅಂತಾರೆ ನೋಡಿ, ನಮ್ಮ ಒಂದು ಸಣ್ಣ ವಯಸ್ಸಲ್ಲಿ ಈ ರೀತಿಯಾಗಿ ಮಾಡಿಕೊಡ್ತಿದ್ರು. ನೀವೆಲ್ಲರೂ ತಿಂದಿದ್ದೀರಾ ಅಂದ್ಕೊತೀನಿ. ಈ ಟೋಸ್ಟ್ನ ತುಪ್ಪದಲ್ಲಿ ಬೆನೆಸ್ಬಿಟ್ಟು ಇದಕ್ಕೆ ಶೇಂಗಾ ಚಟ್ನಿನೂ ಅಥವಾ ಇದು ಪುಟಾಣಿ ಚಟ್ನಿ, ನಿಮಗೆ ಯಾವ ಚಟ್ನಿ ಇಷ್ಟ ಅಲ್ಲ ಅದೆಲ್ಲನೂ ಹಾಕ್ಕೊಂಡು ನೀವು ತಿನ್ಬೋದು.
ನಮ್ಮಮ್ಮ ಇವತ್ತು ಶೇಂಗಾ ಚಟ್ನಿ ಫ್ರೆಶ್ಶಾಗಿ ಮಾಡಿದ್ರು, ಹಾಗಾಗಿ ಇವತ್ತು ಈ ಶೇಂಗಾ ಚಟ್ನಿನ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಚಟ್ನಿ ಉದುರಿಸ್ತಾ ಇದ್ದೀನಿ, ಯಾಕಂದರೆ ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮತ್ತೆ ಒಂದೆರಡು ಸಾರಿ ನಾನು ಬೇಯಿಸ್ಕೊತೀನಿ. ನಾನು ಮೇಲೆ ಕೆಳಗಡೆ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ. ಯಾರಾದ್ರು ಟ್ರೈ ಮಾಡಿಲ್ಲ ಅಂದರೆ ಇದು ನಮ್ಮ ಬಾಲ್ಯದ ನೆನಪು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ರುಚಿ. ನಿಮಗೆ ಯಾವ ಚಟ್ನಿ ಬೇಕಲ್ಲ ಅದೆಲ್ಲ ಚಟ್ನಿ ಹಾಕೋಬೋದು. ಪಿಜ್ಜಾ, ಬರ್ಗರ್ ಎಲ್ಲದಕ್ಕಿಂತ ಇದು ಮೀರಿಸುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ರುಚಿ ಅನಿಸುತ್ತೆ ನಮಗೆ. ನೀವು ತಿಂದಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.